ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಮೂಡ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅವರ ಪಾಲಿಗೆ ಒಂದು ರೀತಿಯಲ್ಲಿ ಬಿಗ್ ಡೇ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ನಿಮಗೆಲ್ಲ ಗೊತ್ತಿದೆ, ಲೋಕಾಯುಕ್ತದವರು ಈ ವಿಚಾರವಾಗಿ ತನಿಖೆಯನ್ನು ಮಾಡಿ A1 ಇಂದ A4 ತನಕ 4 ಜನರಿಗೆ ಕ್ಲೀನ್ ಚಿಟ್ ಕೊಟ್ಟು ಕೋರ್ಟ್ಗೆ ಆ ರಿಪೋರ್ಟನ್ನು ಸಬ್ಮಿಟ್ ಮಾಡಿದೆ. ಆದರೆ ಇಡಿ ಮತ್ತು ಸ್ನೇಹಮಯಿ ಕೃಷ್ಣ ಇದನ್ನು ಪ್ರಶ್ನೆ ಮಾಡಿದ್ದಾರೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ. ಸಿಎಂ ಸಿದ್ದರಾಮಯ್ಯನವರಿಗೆ ಇವತ್ತು ಬಿಗ್ ಡೇ. ಸಿಎಂ ವಿರುದ್ಧದ ಮೂಡ ಅಕ್ರಮ ಆರೋಪಕ್ಕೆ ಸಂಬಂಧಪಟ್ಟಂತೆ ಇವತ್ತು ಲೋಕಾಯುಕ್ತ ಬಿ ರಿಪೋರ್ಟ್ನ ಆದೇಶಕ್ಕೆ ಸಂಬಂಧಪಟ್ಟಂತೆ, ಬಿ ರಿಪೋರ್ಟ್ನ ಆದೇಶ ಕೋರ್ಟ್ನಲ್ಲೇ ಫೈನಲ್ ಆಗಬೇಕದು. ಬಿ ರಿಪೋರ್ಟನ್ನು ಪ್ರಶ್ನಿಸಿ ಅರ್ಜಿಯನ್ನು ಹಾಕಿದರು ಸ್ನೇಹಮಯಿ ಕೃಷ್ಣ ಅವರು. ಅರ್ಜಿ ಸಂಬಂಧ ವಾದ ಪ್ರತಿವಾದವನ್ನು ಈಗಾಗಲೇ ಕೋರ್ಟ್ ಆಲಿಸಿದೆ. ಇವತ್ತು ಮಧ್ಯಾಹ್ನ 11:30ಕ್ಕೆ ಮಹತ್ತರ ಆದೇಶವನ್ನು ಪ್ರಕಟಿಸಲಿದೆ ಜನಪ್ರತಿನಿಧಿಗಳ ನ್ಯಾಯಾಲಯ. ಆಯ್ಕೆ ಇರೋದು ಎರಡೇ ಎರಡು. ಒಂದು, ಲೋಕಾಯುಕ್ತನವರ ಬಿ ರಿಪೋರ್ಟನ್ನು ಒಪ್ಪಿಕೊಳ್ಳಬೇಕು, ಇಲ್ಲ ಅಂತಂದರೆ ಅದನ್ನು ಒಪ್ಪದೇ ಇರಬೇಕು. ಇದೆರಡು ಆಯ್ಕೆಗಳಲ್ಲಿ ಕೋರ್ಟ್ ಯಾವ ತೀರ್ಮಾನವನ್ನು ಕೈಗೊಳ್ಳುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಒಂದು ವೇಳೆ ಏನಾದರೂ ಲೋಕಾಯುಕ್ತ ರಿಪೋರ್ಟನ್ನೇ ಒಪ್ಪಿದರೆ ಅಲ್ಲಿಗೆ ಸಿದ್ದರಾಮಯ್ಯನವರು ನಿರಾಳ. ಇಡಿ ಅವರ ಎಂಟ್ರಿಗೆ ಯಾವುದೇ ಇದಿರಲ್ಲ, ಏನೋ ಬೆಲೆ ಇರಲ್ಲ. ಸೊ ಒಂದು ವೇಳೆ ಒಪ್ಪಲಿಲ್ಲ ಅಂತಂದರೆ ಆಗ ಮತ್ತೆ ಸಂಕಷ್ಟಕ್ಕೆ ಮುಖ್ಯಮಂತ್ರಿಗಳು ಸಿಕ್ಕಾಕೊಳ್ತಾರೆ. ಇವರು ಹೇಳೋ ಪ್ರಕಾರ ಸ್ನೇಹಮಯಿ ಕೃಷ್ಣ ಅವರು ನಾವು ಎಲ್ಲ ರೀತಿಯ ದಾಖಲೆಗಳನ್ನು ಕೊಟ್ಟಿದ್ದೀವಿ, ಇಡಿಯವರು ಕೂಡ ಸಮರ್ಥ ದಾಖಲೆಗಳನ್ನ ಕೊಟ್ಟಿದ್ದಾರೆ, ಎಲ್ಲೆಲ್ಲಿ ಲೋಕಾಯುಕ್ತದವರು ದಾಖಲೆಗಳನ್ನು ಪರಿಗಣಿಸದೆ ಆದೇಶ ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ನಾವು ಹೈಲೈಟ್ ಮಾಡಿದ್ದೀವಿ ಅಂತೆಲ್ಲ ಹೇಳಿದ್ದಾರೆ ಒಂದಷ್ಟು. ಬಟ್ ಕೋರ್ಟ್ ಏನು ಹೇಳುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಲೋಕಾಯುಕ್ತ ತನಿಖೆಯನ್ನು ವಿರೋಧ ಪಕ್ಷದವರು ಕೂಡ ಒಪ್ಪಿರಲಿಲ್ಲ, CBI ಕೊಡಬೇಕು ಅಂತೆಲ್ಲ ಹೋರಾಟಗಳು ನಡೆದಿತ್ತು. ಆ ಮಧ್ಯದಲ್ಲಿ ಇಡಿಯವರು ಕೂಡ ಮಧ್ಯಪ್ರವೇಶ ಮಾಡಿದರು. ಈಗ ಏನಾಗುತ್ತೆ ಮುಖ್ಯಮಂತ್ರಿ ಮತ್ತು ಅವರ ಕುಟುಂಬದವರ ಭವಿಷ್ಯ? A1 ಮುಖ್ಯಮಂತ್ರಿ ಸಿದ್ದರಾಮಯ್ಯ, A2 ಪಾರ್ವತಿ, A3 ಮಲ್ಲಿಕಾರ್ಜುನ ಸ್ವಾಮಿ, A4 ದೇವರಾಜು ಅಂದರೆ ಭೂಮಿಯ ಮೂಲ ಮಾಲೀಕ. ಇಷ್ಟೋ ಜನರ ಮೇಲೆ ಈಗ ಬಿ ರಿಪೋರ್ಟ್ ಹಾಕಿದ್ದಾರೆ, ಸಾಕ್ಷ್ಯಾಧಾರಗಳು ಇಲ್ಲ ಅಂತ. ನೋಡೋಣ ಕೋರ್ಟ್ ಇವತ್ತು ಏನು ತೀರ್ಮಾನವನ್ನು ತಗೊಳುತ್ತೆ ಅಂತ. ಸೊ ಪರೀಕ್ಷಾ ಸಮಯ ಬೇಸಿಕಲಿ ಸಿದ್ದರಾಮಯ್ಯ ಮತ್ತು ಉಳಿದ 3 ಆರೋಪಿಗಳಿಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಹೇಳ್ತಾ ಇದ್ವಿ ನಿಮಗೆ 2 ರೀತಿಯಾದಂತಹ ಆಪ್ಷನ್ಸ್ ಇದಾವೆ. ಎರಡರಲ್ಲಿ ಕೋರ್ಟ್ನ ಕನ್ಸಿಡರೇಷನ್ ಯಾವುದು ಅನ್ನೋದು ಒಂದು ಕುತೂಹಲ. ಲೋಕಾಯುಕ್ತ ಬಿ ರಿಪೋರ್ಟ್ ಸರಿನಾ ಅಥವಾ ರದ್ದಾಗುತ್ತಾ? ಲೋಕ ಬಿ ರಿಪೋರ್ಟ್ ಒಪ್ಪಿಕೊಳ್ಳುತ್ತಾ ಕೋರ್ಟ್ ಅನ್ನೋದು ಪ್ರಶ್ನೆ. ಕೋರ್ಟ್ ಒಪ್ಪಿಕೊಳ್ಳದೆ ಇದ್ರೆ ಇಡಿಯ ಎಂಟ್ರಿ ಇನ್ನಷ್ಟು ಜಾಸ್ತಿ ಆಗುತ್ತಾ ಅಂತ. ನಿಮಗೆ ನೆನಪಿರ್ಬೋದು, ಈಗಾಗಲೇ ಇಡಿ ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಒಂದು 300 ಸೈಟ್ಗಳನ್ನು ಇಲ್ಲಿ ತನಕ ಅಟ್ಯಾಚ್ ಮಾಡಿ ಸೀಸ್ ಮಾಡಿದೆ. ಅದರಲ್ಲಿ 14 ಸೈಟ್ ಇಲ್ಲ, ಈ ಸಿಎಂಗೆ ಸಂಬಂಧಪಟ್ಟಿದ್ದಿಲ್ಲ. ಆದರೆ ತನಿಖೆಯ ವಿಚಾರದಲ್ಲಿ, ಲೀಗಲ್ ಫೈಟ್ ವಿಚಾರದಲ್ಲಿ ಇಡಿಗೆ ಇಲ್ಲಿ ತನಕ ಜಯ ಸಿಕ್ಕಿಲ್ಲ. ಸಿಕ್ಕಿದ್ರೆ ಅಕಸ್ಮಾತ್ ಇವತ್ತಿನ ಹೈಪೋಥೆಟಿಕಲಿ ಸ್ಪೀಕಿಂಗ್ ಸಿಕ್ಕಿದ್ರೆ ಸಿಎಂ ಪೊಲಿಟಿಕಲ್ ಭವಿಷ್ಯದ ಜೊತೆಗೆ ಇಡಿಗೂ ಸಂದಂತಹ ಜಯ ಆಗುತ್ತೆ. ಬಿಕಾಸ್ ಅವರೊಂದು 8 ಪೇಜ್ನ ಪೆಟಿಷನ್ ಅನ್ನು ಹಾಕೊಂಡಿದ್ದಾರೆ. ಯಾವ ಕಾರಣಕ್ಕೆ ಇದನ್ನು ಒಪ್ಕೋಬಾರ್ದು ಅನ್ನೋದಕ್ಕೆ ಪ್ರೊಟೆಸ್ಟ್ ಅಪ್ಲಿಕೇಶನ್ ಅನ್ನು ಹಾಕಿದಾಗ 8 ಪೇಜ್ನಲ್ಲಿ ಹಲವು ವಿವರಗಳನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಕೋರ್ಟ್ ಬಿ ರಿಪೋರ್ಟ್ ಒಪ್ಪಿದ್ರೆ ಏನಾಗುತ್ತೆ ಅಂತ ನೋಡಿದ್ರೆ ಎಲ್ರಿಗೂ ಗೊತ್ತಿರೋ ಹಾಗೆ ಸಿಎಂ ಮತ್ತು ಕುಟುಂಬಕ್ಕೆ ಸಂಪೂರ್ಣವಾಗಿ ಕ್ಲೀನ್ ಚಿಟ್ ಸಿಗುತ್ತೆ. ಈ ಮೂಡ ಅನ್ನುವಂತಹ ಭಾರವನ್ನ ಕೆಳಗಿಳಿಸುವಂತಹ ಸಮಯ. ಇಡಿ ತನಿಖೆ ಸಂಪೂರ್ಣ ರಾಜ್ಯದಲ್ಲಿ ಈ ಮೂಡ ಕೇಸ್ಗೆ ಸಂಬಂಧಪಟ್ಟಂತೆ ಮುಕ್ತಾಯ ಆದಂತೆ, ಅಂದರೆ ಅದಕ್ಕೆ ಯಾವುದೇ ಮಾನ್ಯತೆಗಳು ಸಿಗೋದು ಕಡಿಮೆ ಆಗುತ್ತೆ. ಇಡಿ ತನಿಖೆ ಸಂಪೂರ್ಣವಾಗಿ ಈ ಮೂಲಕ ಹಳ್ಳ ಹಿಡಿಯುತ್ತೆ. ನಾನು ಹೇಳ್ತಾ ಇದ್ದೆ, ನಟೇಶ್ ಅವರ ವಿಚಾರದಲ್ಲಿರ್ಬೋದು, ಭೈರತಿ ಸುರೇಶ್ ಅವರ ವಿಚಾರದಲ್ಲಿ, ಪಾರ್ವತಮ್ಮ ಅವರ ವಿಚಾರದಲ್ಲಿ, 3 ಜನರ ವಿಚಾರದಲ್ಲೂ ಕೂಡ ಇಡಿಗೆ ಕೋರ್ಟ್ನಲ್ಲಿ ಜಯ ಸಿಗಲೇ ಇಲ್ಲ. ವಿಚಾರಣೆಗೆ ಬನ್ನಿ ಅಂತ ಕರೆಯಂಗೂ ಇಲ್ಲ ಅಂತ ಹೇಳ್ಬಿಟ್ಟು ಕೋರ್ಟ್ ಕ್ವಾಶ್ ಮಾಡ್ತು ಎಲ್ಲವನ್ನ ಕೂಡ. ಸೊ ಈಗಲೂ ಈ ರಿಪೋರ್ಟನ್ನು ಅಕಸ್ಮಾತ್ ಒಪ್ಪಿದ್ರೆ ಆಬ್ವಿಯಸ್ಲಿ ಇಡಿಗೆ ದೊಡ್ಡ ಹಿನ್ನಡೆ ಆಗುತ್ತೆ. ಒಂದು ವೇಳೆ ಏನಾದರೂ ಕೋರ್ಟ್ ಬಿ ರಿಪೋರ್ಟನ್ನು ಒಪ್ಪದಿದ್ದರೆ, ಬಿ ರಿಪೋರ್ಟ್ ಹಾಕಿರೋದು ಲೋಕಾಯುಕ್ತ ಪೊಲೀಸರು, ಅದನ್ನು ಒಪ್ಪಬೇಕಾಗಿ ಮಾನ್ಯ ಮಾಡಬೇಕಾಗಿರ್ತಕ್ಕಂಥದ್ದು ಕೋರ್ಟು. ಒಪ್ಪದಿದ್ದರೆ ಏನಾಗುತ್ತೆ ಅಂತ ನೋಡೋದಾದರೆ, ಕೋರ್ಟಲ್ಲಿ ಎತ್ತಿರುವ ಪ್ರಶ್ನೆಗಳನ್ನ ಇಟ್ಕೊಂಡು ಮರು ತನಿಖೆಗೆ ಆದೇಶವನ್ನು ನೀಡಬಹುದು ಕೋರ್ಟ್. ಮರು ತನಿಖೆ ನಡೆಸಿ ಅಂತ ಲೋಕಾಯುಕ್ತ ಪೊಲೀಸರಿಗೇ ಮರು ತನಿಖೆಗೆ ಸೂಚನೆಯನ್ನು ಕೊಡಬೇಕು. ಯಾಕೆಂದರೆ ಅವರೇ ಬಿ ರಿಪೋರ್ಟ್ ಹಾಕಿರೋದ್ರಿಂದ ನೀವೇ ತನಿಖೆ ಮಾಡಿ ಅಂತ ಹೇಳಬಹುದು. ಬಿ ರಿಪೋರ್ಟಲ್ಲಿ ಇರುವ ಅನುಮಾನಗಳ ಮೇಲೆ ಮರು ತನಿಖೆಗೆ ಆದೇಶವನ್ನು ಕೋರ್ಟ್ ಇವತ್ತು ಕೊಡುವಂತಹ ಸಾಧ್ಯತೆ ಇದೆ. ಕೊಡಬಹುದು, ಕೊಡದೇನೂ ಇರಬಹುದು. ಕೋರ್ಟಲ್ಲಿಯೇ ಪ್ರಕರಣ ದಾಖಲಿಸ್ಕೊಂಡು ವಿಚಾರಣೆಯನ್ನು ಮಾಡ್ಬೋದು. ಆಗ ಕೋರ್ಟ್ನ ಸುಪರ್ದಿಯಲ್ಲಿ ಅಥವಾ ಕೋರ್ಟ್ನ ಮೇಲ್ವಿಚಾರಣೆಯಲ್ಲಿ ಈ ತನಿಖೆ ನಡಿಬೇಕಾಗತ್ತೆ. ಆರೋಪಿಗಳಿಗೆ ಸಮನ್ಸ್ ನೀಡಿ ಕೋರ್ಟ್ ಸುಪರ್ದಿಯಲ್ಲೇ ವಾದ ಪ್ರತಿವಾದವನ್ನು ಕೂಡ ಆಲಿಸಬಹುದು ಅಂತಕ್ಕಂಥ ಸಾಧ್ಯತೆಗಳ ಬಗ್ಗೆ ಇದೆ. ಇದು ಕೋರ್ಟ್ ಒಪ್ಪಿದ್ರೆ ಏನಾಗುತ್ತೆ, ಒಪ್ಪದಿದ್ದರೆ ಏನಾಗುತ್ತೆ ಅಂತಕ್ಕಂಥದ್ರ ಬಗ್ಗೆ ಕೆಲವೊಂದು ಸಾಧ್ಯತೆಗಳ ಬಗ್ಗೆ ಮಾತ್ರ ನಾವು ಮಾತನಾಡಬಹುದು. ಅಲ್ಟಿಮೇಟ್ಲಿ ತೀರ್ಪು ಕೊಡಬೇಕಾಗಿರ್ತಕ್ಕಂಥದ್ದು ಘನ ನ್ಯಾಯಾಲಯ, ಜನಪ್ರತಿನಿಧಿಗಳ ನ್ಯಾಯಾಲಯ. ಈಗಾಗಲೇ ವಾದ ಪ್ರತಿವಾದ ಮುಕ್ತಾಯ ಆಗಿದೆ.
ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಓಕೆ, ಈಗಾಗಲೇ ಲೋಕಾಯುಕ್ತದವರು ಬಿ ರಿಪೋರ್ಟನ್ನು ಹಾಕ್ಬಿಟ್ಟಿದ್ದಾರೆ, ಕೋರ್ಟ್ಗೂ ಕೂಡ ಅದನ್ನು ಸಬ್ಮಿಟ್ ಮಾಡಿದ್ದಾರೆ. ಬಟ್ ಅಲ್ಲಿರ್ತಕ್ಕಂಥ ನ್ಯೂನ್ಯತೆಗಳನ್ನು ಸ್ನೇಹಮಯಿ ಕೃಷ್ಣ ಅವರು ಮತ್ತು ಇಡಿ ಎತ್ತಿ ಹಿಡಿದಿದೆ. ಹಾಗಾಗಿ ಕೋರ್ಟ್ನಲ್ಲಿ ಏನು ತೀರ್ಪು ಪ್ರಕಟವಾಗಬಹುದು, ಏನೇನು ಸಾಧ್ಯತೆಗಳಿದೆ ಅಂತ? ಅರವಿಂದ್, ಪ್ರಮುಖವಾಗಿ ಕಳೆದ 4 ತಿಂಗಳ ಹಿಂದಿಂದನೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಂಥ ಲೋಕಾಯುಕ್ತ ಪೊಲೀಸರ ತನಿಖೆಯಲ್ಲಿ ಈ 4 ಜನ ಆರೋಪಿಗಳು, ಅದರಲ್ಲೇ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ, ಅಥವಾ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಭೂಮಿಯನ್ನು ಮಾರಾಟ ಮಾಡಿದಂಥ ದೇವರಾಜ್, ಈ 4 ಜನ ಯಾವುದೇ ರೀತಿಯ ತಪ್ಪನ್ನು ಮಾಡಿಲ್ಲ. ಜೊತೆಗೆ ಅವರು ಕಾನೂನು ಬಾಹಿರ ಚಟುವಟಿಕೆಯನ್ನು ಮಾಡಿಲ್ಲ. ಜೊತೆಗೆ ಪ್ರಮುಖವಾಗಿ ಅವರು ಹೇಳ್ತಾ ಹೋಗುವಂಥದ್ದು, CM ಯಾವುದೇ ರೀತಿಯ ಒತ್ತಡವನ್ನು ಹೇರುವಂಥದ್ದಾಗಲಿ ಅಥವಾ ಯಾವುದೇ ರೀತಿಯ ಈ ರೀತಿಯ ಕೆಲಸವನ್ನು ಮಾಡಬೇಕು ಅಂತೇಳಿ ಅಧಿಕಾರ ಪ್ರಭಾವವನ್ನು ಬೀರುವಂಥದ್ದು ಯಾವುದು ಕೂಡ ಎಲ್ಲೂ ಕೂಡ ಮಾಡಿಲ್ಲ. ಜೊತೆಗೆ ಪಾರ್ವತಿಯವರಿಂದ ಇರ್ಬೋದು, ಮಲ್ಲಿಕಾರ್ಜುನ ಸ್ವಾಮಿಯಿಂದ ಇರ್ಬೋದು ಮತ್ತು ದೇವರಾಜ್, ಭೂಮಿಯನ್ನು ಮಾರಿದಂಥ ದೇವರಾಜ್ ಇರ್ಬೋದು, ಯಾವುದೇ ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳಾಗಿಲ್ಲ ಅನ್ನೋದ್ರ ಬಗ್ಗೆ ಒಂದು ಕ್ಲೋಸರ್ ರಿಪೋರ್ಟ್ ಅಂದರೆ ಬಿ ರಿಪೋರ್ಟ್ ಅನ್ನು ಅಂತಿಮ ವರದಿಯನ್ನು ಸಲ್ಲಿಕೆಯನ್ನು ಮಾಡಿದ್ರು. ಜೊತೆಗೆ ಅಂತಿಮ ವರದಿಯನ್ನು ಸಲ್ಲಿಕೆ ಮಾಡೋ ಸಂದರ್ಭದಲ್ಲಿ ಲೋಕಾಯುಕ್ತದ ಅಧಿಕಾರಿಗಳು ಒಂದಷ್ಟು ಮಾಹಿತಿಯನ್ನು ಕೋರ್ಟ್ಗೆ ಕೊಡುವಂಥ ಪ್ರಯತ್ನಗಳನ್ನು ಮಾಡಿದ್ರು. ಯಾಕಂದ್ರೆ ಈ ಮೂಡಾ ಹಗರಣದಲ್ಲಿ ಸಾಕಷ್ಟು ಆರ್ಥಿಕ ನಷ್ಟ ರಾಜ್ಯ ಸರ್ಕಾರಕ್ಕೆ ಆಗಿದೆ. ರಾಜ್ಯ ಸರ್ಕಾರಕ್ಕೆ ಆಗಿರುವಂಥ ಆರ್ಥಿಕ ನಷ್ಟಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಮಾಡಿರುವಂಥ ಲೋಪದೋಷಗಳ ತನಿಖೆಯನ್ನು ಮಾಡಬೇಕಾಗತ್ತೆ. ಆ ತನಿಖೆಯನ್ನು ಮುಂದುವರಿಸ್ತಾ ಇದ್ದೀವಿ. ಜೊತೆಗೆ ಈ 4 ಜನ ವಿರುದ್ಧ ತನಿಖೆಯನ್ನು ಮಾಡಿ ಜೊತೆಗೆ ಅದಕ್ಕೆ ಅಂತಿಮ ವರದಿಯನ್ನು ಸಲ್ಲಿಕೆ ಮಾಡಲಿಕ್ಕೆ ಕೋರ್ಟ್ ಒಂದು ದಿನಾಂಕವನ್ನು ಸೂಚನೆ ಮಾಡಿದ ಹಿನ್ನೆಲೆಯಲ್ಲಿ ಅಂತಿಮ ವರದಿಯನ್ನು ಸಲ್ಲಿಕೆಯನ್ನು ಮಾಡ್ತೇವೆ. ಈ 4 ಜನರ ವಿರುದ್ಧ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳು ಇರಲಿಲ್ಲ ಅಂತೇಳಿ ಒಂದು ವರದಿಯನ್ನು ಸಲ್ಲಿಕೆಯನ್ನು ಮಾಡಿದ್ರು. ಅಂದ್ರೆ ವರದಿಯನ್ನು ಸಲ್ಲಿಕೆಯನ್ನು ಮಾಡಿದ ಬಳಿಕ ಅದಕ್ಕೆ ಪ್ರತಿ ದೂರಾಗಿ ಅಂದ್ರೆ ದೂರನ್ನ ನೀಡಿದಂತ ಸ್ನೇಹಮಯಿ ಕೃಷ್ಣ ಏನಿದ್ರು, ಸ್ನೇಹಮಯಿ ಕೃಷ್ಣ ಅದಕ್ಕೆ ವಾದವನ್ನ ಮಾಡಿದ್ರು. ಜೊತೆಗೆ ಯಾವ್ಯಾವ ನ್ಯೂನ್ಯತೆಗಳಿದಾವೆ, ಜೊತೆಗೆ ಲೋಕಾಯುಕ್ತ ಪೊಲೀಸರು ಯಾವ್ಯಾವ ಅಂಶಗಳನ್ನ ಪರಿಗಣನೆಗೆ ತೆಗೆದುಕೊಂಡಿಲ್ಲ, ಜೊತೆಗೆ ದೇವರಾಜ್ ಮಾಡಿದಂತ ಒಂದಷ್ಟು ಮೋಸ, ಅದಾದ ನಂತರ ಮಲ್ಲಿಕಾರ್ಜುನ ಸ್ವಾಮಿಯಿಂದ ಪಾರ್ವತಿಯವರಿಂದ CM ಅವರು ಅಧಿಕಾರದ ದುರ್ಬಳಕೆಯನ್ನು ಮಾಡ್ಕೊಂಡಿರುವಂತ ವಿಚಾರ, ಇವೆಲ್ಲದ್ರ ಬಗ್ಗೆನೂ ಕೂಡ ಒಂದಷ್ಟು ವಾದವನ್ನ ಮಂಡನೆ ಮಾಡಿದ್ರು. ಅದಕ್ಕೆ ಪೂರಕವಾದ ಸಾಕ್ಷ್ಯಾಧಾರಗಳನ್ನ ಕೋರ್ಟ್ಗೆ ಕೊಟ್ಟಿರುವಂಥದ್ದು. ವಾದ ಪ್ರತಿವಾದವನ್ನು ಆಲಿಸಿದಂತ ನ್ಯಾಯಾಲಯ ಇವತ್ತು ಒಂದು ಬಿ ರಿಪೋರ್ಟ್ ನ ಒಪ್ಪಬೇಕಾ ಅಥವಾ ಒಪ್ಪಾರ್ದ ಅನ್ನೋದ್ರೆ ಸ್ವೀಕೃತಗೊಳಿಸಬೇಕಾ ಅಥವಾ ಅದನ್ನ ಮರು ತನಿಖೆಗೆ ಆದೇಶ ಮಾಡಬೇಕಾ ಅನ್ನೋದ್ರ ಬಗ್ಗೆ ಒಂದು ಆದೇಶವನ್ನ ಕೊಡ್ತಾ ಇದೆ. ಬಹುತೇಕ ಇವತ್ತು 12 ಗಂಟೆ ಒಳಗಾಗಿ ಆದೇಶ ಬರುವಂತ ಸಾಧ್ಯತೆಗಳಿದಾವೆ. ಆ 12 ಗಂಟೆಗಳ ಆದೇಶ ಬಂದ ಸಂದರ್ಭದಲ್ಲಿ ಅಂದ್ರೆ ಬಿ ರಿಪೋರ್ಟ್ ಅನ್ನು ಒಪ್ಪಿದ್ರೆ ಇಡೀ ಪ್ರಕರಣ ಮತ್ತು ಸಿಎಂ ಕುಟುಂಬದವರು ಎಲ್ಲರೂ ಕೂಡ ಬಿಗ್ ರಿಲೀಫ್ ಅನ್ನು ಪಡೆದುಕೊಳ್ತಾರೆ. ಅಕಸ್ಮಾತ್ ಒಪ್ಪಲಿಲ್ಲ ಅಂದ್ರೆ ಮರು ತನಿಖೆಗೆ ಅಥವಾ ಕಾಗ್ನಿಸೆನ್ಸ್ ಅನ್ನ ತೆಗೆದುಕೊಂಡು ಕೋರ್ಟ್ನಲ್ಲ ಒಳಗಡೆ ವಿಚಾರಣೆಯನ್ನು ಮಾಡುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಅರವಿಂದ್, ರೈಟ್ ಮುರಳಿ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ನೋಡೋಣ ಮುಖ್ಯಮಂತ್ರಿಗಳ ಮೇಲಿನ ತನಿಖೆಗೆ ತೂಕ ಬರುತ್ತಾ, ಲೋಕಾಯುಕ್ತ ತನಿಖೆಗೆ ಇಲ್ವಾ ಅಂತಕ್ಕಂಥದ್ದು ಇವತ್ತು ಡಿಸೈಡ್ ಆಗ್ತಕ್ಕಂಥ ದಿನ.